ದೇವಸ್ಥಾನದ ಗಂಟೆ ಹೊಡೆದ್ರೆ ಸಾಲದು, ಶಾಲೆಯ ಗಂಟೆ ಹೊಡಿಬೇಕು. ಹೀಗಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಚನ್ನಗಿರಿಯ ಮೌದ್ಗಲ್ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 138ನೇ ಜಯಂತಿ ಅಂಗವಾಗಿ ಆಯೋಜಿಸಲಾದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಬದುಕಿನಲ್ಲಿ ಕಳೆದುಕೊಳ್ಳಲು ಅಸಾಧ್ಯವಾಗದ ಸಂಪತ್ತು ಎಂದರೆ ವಿದ್ಯೆ. ರಾಜ್ಯದ ಪ್ರತಿ ತಾಲೂಕಿಗೆ 3 ರಿಂದ 5 ಉಚಿತ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ವಿ ಶಿವಗಂಗಾ ಕೂಡ ಮಾತನಾಡಿ, 365 ಕೋಟಿ ರೂಪಾಯಿ ವೆಚ್ಚದಲ್ಲಿ 66 ಕೆರೆಗಳನ್ನು ತುಂಬಿಸಲಾಗಿದೆ. ರೈತರಿಗೆ ದಿನವೂ 8 ಗಂಟೆಗಳ ಕಾಲ ವಿದ್ಯುತ್ ಸಿಗುವಂತೆ ಮಾಡಲಾಗಿದೆ. ಹಟ್ಟಿ ಗ್ರಾಮದಲ್ಲಿ ಶಿಥಿಲಗೊಂಡಿದ್ದ ಶಾಲೆಗೆ ಅನುದಾನ ನೀಡಲಾಗಿದೆ. ಉರ್ದು ಹಾಗೂ ಕನ್ನಡ ಶಾಲೆಗಳಿಗೆ ಹೊಸ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. 3 ಕೋಟಿ ವೆಚ್ಚದಲ್ಲಿ 17 ಶಾಲೆಗಳ 85 ಕೊಠಡಿಗಳ ಕಾಮಗಾರಿ ನಡೆಯುತ್ತಿದೆ. ಸರ್ಕಾರಿ ಆಸ್ಪತ್ರೆಯ ಕಾಮಗಾರಿ ಪೂರ್ಣಗೊಂಡ ಬಳಿಕ ಎಲ್ಲ ಚಿಕಿತ್ಸೆಗಳು ಅಲ್ಲಿ ಲಭ್ಯವಾಗಲಿದೆ ಎಂದು ವಿವರಿಸಿದರು. ಇನ್ನು 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಉತ್ತಮ ಫಲಿತಾಂಶ ನೀಡಿದ ಶಾಲೆಗಳಿಗೆ ಸನ್ಮಾನ ನೀಡಲಾಯಿತು. ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎನ್ಜೆ ನಾಗರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪ, ಸಮನ್ವಯಾಧಿಕಾರಿಗಳು ಶಂಕರಪ್ಪ, ಜಯಪ್ರಕಾಶ್, ಮಹೇಶ್ವರಪ್ಪ, ಬಸವರಾಜು, ಉಮೇಶ್, ಶೋಭಾ, ಪ್ರಕಾಶ್, ಸ್ವಾಮಿ, ತಿಪ್ಪೇಶಪ್ಪ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಖಾನ್ ಸೇರಿದಂತೆ ತಾಲೂಕು ಎಲ್ಲಾ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ದೇವರಾಜ್ ಕೆ ನೆಲ್ಲಿಹಂಕ. ಆ ಮೀಟಿಂಗ್ ಅಲ್ಲಿ ಸುರ್ಜೇವಾಲ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇರ್ತಾರೆ. ಸಿದ್ದರಾಮಯ್ಯ ನೋಡಪ್ಪ ಇಂಥವ್ರಿಗೆ ಹೀಗೆಲ್ಲ ಕೊಟ್ಟಿದ್ದೀರಲ್ಲ ಅಂತೆಲ್ಲ ಮಾಡಬೇಕಾದ್ರೆ ಅಂತ ಹೇಳಿದಾಗ, ಮೊದಲು ಬೇಡ ಚೇಂಜ್ ಮಾಡಿ ಅಂತಾರೆ. ಯಾಕೆ ಬೇಕಾದ್ರೆ ಇಲ್ಲ, ಅವನಿಗೆ ಯಾವ್ದಾದ್ರು ಸ್ವಲ್ಪ ಕಷ್ಟದ ಕೊಡ್ರಿ ಅಂತ. ಬೇಡ ಫಸ್ಟ್ ಟೈಮ್ ಮಿನಿಸ್ಟ್ರು, ಅವ್ನಿಗೆ ಕಷ್ಟದ ಬೇಡ, ಪಾಪ ಅವ್ನಿಗೆ ಬಹಳ ಕಷ್ಟ ಆಗ್ತದೆ, ಶಿಕ್ಷಣ ಇಲಾಖೆ ಕೊಡ್ರಿ ಅಂತ ಕೊಡಿಸಿದ್ರೆ ಡಿ ಕೆ ಶಿವಕುಮಾರ್. ಅಂದ್ರೆ ಅವ್ರಿಗೆ ನನ್ನ ವಿಶ್ವಾಸ, ಇದು ಬಹಳ ಸಮಸ್ಯೆ ಇರ್ತಕ್ಕಂಥ ಒಂದು ಇಲಾಖೆ. ನೀವೆಲ್ಲ ಎಷ್ಟು ಕಾಡಿದ್ರಿ ಅಂದ್ರೆ ನಾನು ಹೇಳ್ತೀನಿ, ಆ ಟ್ರಾನ್ಸ್ಫರ್ಸು, ಆ ಟೈಮಲ್ಲಿ ಆ CNR ಪ್ಲಸ್ 13,000 ಟೀಚರ್ಸ್ ನೇಮಕ ಆಗ್ತೀವಿ. ಬೆಳಗ್ಗೆ ಟ್ರೈನಲ್ಲಿ ಬಂದ್ಬಿಡೋದು, ಬೆಳಗ್ಗೆ ಟ್ರೈನ್ 4 ಗಂಟೆಗೆ ಬರ್ತೈತಿ, ಅಲ್ಲಿ ಮುಖ ತೊಳ್ಕೊಂಡು ಬೆಳಗ್ಗೆ 5 ಕಾಲಕ್ಕೆ ಅವನೇ ಹಾಜರು. ನಾನು ಬೆಳಗ್ಗೆ 5:05ವರೆಗೆ ನಾನು ಸ್ವಲ್ಪ ಹೊರಗೆ ಹೋದ್ರೆ ಎಲ್ಲ ಒದ್ದು ಕುತ್ಕೊಂಡ್ಬಿಡೋದು. ನಾನು ಅವ್ರಿಗೆ ಫೋನ್ ಮಾಡಿ ಸೆಕ್ಯೂರಿಟಿಗೆ, ಯಾವತ್ತೂ ಕೂಡ ಮನುಷ್ಯನಾಗಿ ಫುಟ್ಪಾತ್ ಯಾವತ್ತೂ ಉದ್ದೇಶಕ್ಕೆ ತೋರಿಸಬೇಕು. ಅವರೆಲ್ಲರೂ ಒಳಗೆ ಕೊಡಿಸಿ ಟೀ ಕಾಫಿ ಎಲ್ಲ ಕೊಡಿಸಿ ಅಂತೇಳಿ ಈಗ 13,000 ಟೀಚರ್ಸ್ ನೇಮಕಾತಿ ಮಾಡಿದ್ವಿ. CNR ನೀವೆಲ್ಲ ಕೂಡ ಎಷ್ಟು ಜನ ಬಂದಿದ್ದು ಗೊತ್ತಿಲ್ಲ. ಅಲ್ಲಿ ಹೋದ ವರ್ಷ ಆಗಸ್ಟ್ 12ನೇ ತಾರೀಕು ಲೈಬ್ರರಿ ಇದೆ. ನೀವೆಲ್ಲರೂ ಕೂಡ ಈ CNR ಬದಲಾವಣೆ ಮತ್ತು ಕೆಲವೆಲ್ಲರೂ ನಿಮ್ಮ ಬೇಡಿಕೆಗಳನ್ನು ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಹೋರಾಟವನ್ನು ಶುರು ಮಾಡಿದರು. ಇದು ಶಿವಕಾಂತ್ ಅವರಲ್ಲಿ ನಮ್ದಲ್ಲ ಪ್ರಾಬ್ಲಮ್, 2017 ಪ್ರಾಬ್ಲಮ್. ಅದು CNR ಅವಾಗ ಆಗ್ಬಿಟ್ಟಿದೆ. ಇವರು ಅವಾಗ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿರಲಿಲ್ಲ. ನೀವು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದೆ 2024 12ನೇ ತಾರೀಕು ಆಗಸ್ಟ್ ಫ್ರೀಡಮ್ ಪಾರ್ಕ್. ಅವಾಗ ಬಹಳ ದೊಡ್ಡ ಮಾಡಿದ್ರು. CM ಸಾಹೇಬರಿದ್ದವ್ರು ಏನ್ ಮಾಡಿದ್ರು, ನಾನು ಫೋನ್ ಮಾಡಿದ್ರು. ನಾನು ಹೇಳ್ತಾರೆ, ನಾವು ಬರಲ್ಲ, ನೀವು ಏನಾರು ಮಾಡಿ ಹೋಗ್ಬಿಟ್ಟಿದ್ದೆ. ನಾನು ತುಮಕೂರಲ್ಲಿ ಕೆಲಸ ಇತ್ತು, ತುಮಕೂರಲ್ಲಿ ಕಾರ್ಯಕ್ರಮ ಇತ್ತು, KDP ಇತ್ತು. ಮತ್ತೆ CM ಅವ್ರು ಫೋನ್ ಮಾಡಿ, ಇಲ್ಲಪ್ಪ ಅವ್ರು ಬಹಳ ದೊಡ್ಡ ಸಂಘಟನೆ ಮಾಡ್ತಿದ್ದಾರೆ, ನೀವು ಹೋಗ್ಬಿಟ್ಟು ನೀನೇ ಹೋಗಿ ಉತ್ತರ ಕೊಡ್ಬಾ. ನಾವು ಉತ್ತರ ಕೊಡೋದಂದ್ರೆ ನಾನು ಏನಾದ್ರು ಕೆಲಸ ಮಾಡ್ತೀನಿ ಅಂತ ವಿಶ್ವಾಸ ಕೊಟ್ಬಿಡ್ತೀನಿ ಸರ್, ಸುಮ್ಮನೆ ಹೋಗಿ ಪುಕ್ಷಟ ಕೊಟ್ಟು ಸುಳ್ಳು ಹೇಳ್ಬಾರು ಮೊದಲು ಬರಲ್ಲಪ್ಪ ಅಂತ ಹೇಳಿ, ಆಯ್ತು ಮಾಡ್ತೀನಿ, ಹೋಗಿ ಹೇಳ್ಬೋದು ಏನಾಗತ್ತ ನೋಡೋಣ. ಆಮೇಲೆ ಅಲ್ಲಿಂದ ಬರೋಷ್ಟಿಗೆ ಎಲ್ಲ ತಗೊಂಡು ಆಕ್ಚುಲಿ ಅಲ್ಲೇ ಆಗಿದೆ. CNR ಅಲ್ಲಿ ಬದಲಾವಣೆ ಮಾಡ್ತಾರೆ. ನಿಮಗೆ CNR ಬದಲಾವಣೆ ಮಾಡಿದ ತಕ್ಷಣ ಈಗ TPD ಬೇರೆ ಟೀಚರ್ಸ್ ಬಂದು ನಮಗೆ ಈಗಾಗಲೇ ಕೊಟ್ಟರು, ಅವ್ರಿಗೆಲ್ಲ ಅವಕಾಶ ಕೊಟ್ಟರೆ ನಮ್ಮ ಕತೆ. ನಾನು ಹೇಳಿದೆ, ನೀವು ಸರಿ ಮಾಡಬೇಕು. ಈ ಚೋರಿದು ಅವ್ರಿಗೆಲ್ಲ ಕೆಲವು ಟ್ರಾನ್ಸ್ಫರ್ಸ್ ಮಾಡಿದ್ರು, ಅವರಿಗೆ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ. ಈಗ ಅವರು 20,000 ಜನರಿದ್ದಾರೆ, ನೀವು 1,00,000 ಜನರಿದ್ದೀರಿ. ನೀವು ಹೊಡೆದಕ್ಕೆ ಅವ್ರು ತಡೆಯಲಿಲ್ಲ, ನಿಮ್ಮನ್ನು ಜಗಳ ಆಗೋದು ಬೇಡ ಅಂತ ಹೇಳಿ ಒಂದು ಸಮಾಧಾನ ಇದೆ. ಯಾಕಂದ್ರೆ ಏನಾಗ್ತದೆ, ಜಾತಿ ಧರ್ಮದ ವ್ಯವಸ್ಥೆ ಅದು ಏನು ಸೃಷ್ಟಿಯಾಗಿ ಏನಾಯ್ತು ಅದನ್ನೆಲ್ಲ ವಿವೇಚಿಸಲಿಕ್ಕೆ ಬೇರೆ ಕಡೆ ಬಿಟ್ಬಿಡೋದು.
ಆದರೆ ಅನಿವಾರ್ಯವಾಗಿ ಈ ದೇಶ ಒಂದು ಕಡೆ ಹೋಗ್ಬೇಕು, ಮುಂದಿನ ಪೀಳಿಗೆಗೆ ನಾವೇನು ಕೊಡ್ಬೇಕು ಅಂತ ಹೇಳಿದ್ರೆ ಅದು ದೇವಸ್ಥಾನ ಗಂಟೆ ಹೊಡೆದ್ರೆ ಮಾತ್ರ ಸಾಧ್ಯ ಅಲ್ಲ. ನಮ್ಮ ಶಾಲೆಗೆ ಬೆಳಗ್ಗೆ 9 ಗಂಟೆಗೆ ಮಾತ್ರ ಒಳ್ಳೆ ಕೆಲಸಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಆ ಕೆಲಸವನ್ನ ಹೆತ್ತವರಿಗೂ ಗುರುಗಳನ್ನ ನಿಮ್ಮ ಮಾಡಲಿಕ್ಕೆ ಅವ್ರ ಮಕ್ಕಳನ್ನ ಹಾಕಿದ್ದಾರೆ. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಅದಕ್ಕೆ ಕೃತಜ್ಞತೆಗಳನ್ನ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಈ ದೇಶ ರಿಪೇರಿ ಆಗಬೇಕಂದ್ರೆ ಎಲ್ಲ ನಾವು ಭಾಷಾ ಶಿಕ್ಷಣ ಮಾಡಿದ್ರೆ ಆಗಲಿಲ್ಲ. ಈ ಮತ ಹಾಕಿ ಅದನ್ನು ಬೆಳೆಸಿದ ತಕ್ಷಣ ಆಗಲ್ಲ. ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ಸಮಾನತೆಯನ್ನ ಬರತಕ್ಕಂಥ ವ್ಯವಸ್ಥೆಯನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಯಾಕಂದ್ರೆ ನಮ್ಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಮ್ಮ ದೇಶ ವಿಭಿನ್ನ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಭಾಷೆ ಇದೆ. ನಮ್ಮ ರಾಜ್ಯಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಚೆಂಗೇರಿ ಮುಂಚೆ ನಮ್ಮ ಅಪ್ಪನಿಗೆ ಓಟ್ ಹಾಕ್ತಾ ಇದ್ರು, ಇವಾಗ ಚೆಂಗೇರಿ ಇವಾಗ ದಾವಣಗೆರೆಗೆ ಓಟ್ ಹಾಕ್ತಾರೆ. ನಮಗೆ ಮನಸ್ಸಿಗೆ ಬಂದ ಹೇಗೆ ಬೇಕಾದ್ರೆ ಮಾಡ್ಕೊಡ್ತೀವಿ. ಅದ್ರ ಒಂದು ಬದಲಾವಣೆ ಮಾಡೋದಕ್ಕೆಲ್ಲ ಬೌಂಡ್ರಿ ಇಲ್ಲ. ಅದು ಯಾರು ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ತರದ ಬೌಂಡ್ರಿ ಇದೆ ಇರ್ತಕ್ಕಂಥ ಒಂದು ಸಮೂಹ ಅಂತ ಹೇಳಿದ್ರೆ ಅದು ಶಿಕ್ಷಣ ಅಂತಕ್ಕಂಥದ್ದನ್ನ ಹೇಳಿ ಇಷ್ಟಪಡ್ತಾರೆ. ಇದರಿಂದ ಮಾತ್ರ ಯಾವುದೇ ದೇಶದಲ್ಲಿ ಎಲ್ಲ ಪ್ರಗತಿ ಆಗಬೇಕಾದ್ರೆ ಶಿಕ್ಷಣ ಕೊಟ್ಟಾಗ ನನಗೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಮ್ಮ ತಂದೆಯವರನ್ನ ನೀವು ಮಾತು ಹೇಳಿರೋದ್ರಿಂದ, ನಮ್ಮ ತಂದೆಯವರ ಪ್ರಸ್ತಾವನೆಯನ್ನು ಮಾಡಿರೋದ್ರಿಂದ ಅವರು 1991ರಲ್ಲಿ ಬಸವರಾಜ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಕಡೆ, ಯಾಕೆಂದ್ರೆ ಅವರೆಲ್ಲ ಬಹಳ ನಾವಾದ್ರೆ ಬಂಗಾರಪ್ಪನವರು ರೆಡಿಮೇಡ್ ಶರ್ಟ್ ಹಾಕಿದ ರಾಜಕಾರಣ ಮಾಡಿದ್ರು. ಆದ್ರೆ ಯಾವ್ದಾದ್ರು ಒಬ್ಬ ಮುಖ್ಯಮಂತ್ರಿಗಳು ಒಂದು ಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಕೊಡ್ಬೇಕಂದ್ರೆ ಅವರ ಅನುಭವ ಮೇಲೆ ಮಾಡ್ತಾರೆ. ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅದು ಬಹಳ ಮುಖ್ಯ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಬಂಗಾರಪ್ಪಾಜಿಯವರು ಹಿಂದೆಲ್ಲ ಕೂಲಿ ಮಾಡೋದೇ ಜಾಸ್ತಿ. ಗಂಡ ಹೆಂಡತಿ ಕೂಲಿ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಮನೆ ಇರ್ತದೆ. ಇವಾಗೆಲ್ಲ ಸ್ವಲ್ಪ ಹಂಚಿನ ಮನೆ, ಟೆರಸ್ಸು ಎಲ್ಲ ಬಂದಾರೆ. ಮುಂಚೆ ಇಲ್ಲಿ ಗುಡಿಸಿ ಮಾಡಿ ಯಾವ ಬಗ್ಗೆ ಹತ್ಕೊಳ್ತಿದ್ವು, ಏನಾಗ್ತಾ ಇತ್ತು ಅದೆಲ್ಲ ಕೂಡ ಸೇಫ್ಟಿ ಕೂಡ ಇರಲಿಲ್ಲ, ಸುರಕ್ಷತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಕ್ಕಳು ಮನೆ ಬಿಡೋದಿಲ್ಲ. ಅಂಗನವಾಡಿ ಈಗಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ ಇರಲಿಲ್ಲ, ಶಾಲೆಗಳು ಇರಲಿಲ್ಲ. ಏನ್ ಬಿಟ್ಟು ಹೋಗೋ ಮಕ್ಕಳನ್ನ ಬಿಡಕ್ಕಾಗೋದಿಲ್ಲ. ಅದಕ್ಕೆ ಹೊಲಕ್ಕೆ ಹೋದಾಗ ಬೇರೆಯವ್ರಿಗೆ ದುಡಿಬೇಕಾದ್ರೆ ಗಂಡ ಹೆಂಡತಿ ಹೋಗಿ ದುಡಿಯೋರು. ಆ ಸಂದರ್ಭದಲ್ಲಿ ಈ ಮಗುನ ಸೀರೆಯಲ್ಲಿ ಜೋಕಾಲಿ ತರ ಮಾಡಿ ಆ ಮಗುನ ಆರಾಮಾಗಿ ಮಲಗುವಂತೆ. ಆದ್ರೆ ಆ ಮಗು ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥದ್ದು ಬಂಗಾರಪ್ಪಾಜಿ ಕಂಡು ಅವತ್ತೊಂದು ತೀರ್ಮಾನ ತಗೊಳ್ತಾರೆ. ಏನಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಸರ್ಕಾರಿ ಶಾಲೆಗೆ ಬಂದ್ರೆ ಅವ್ರಿಗೆ ₹1 ಸ್ಟೈಪಂಡ್ ಕೊಡ್ತಾರೆ. ಒಂದು ಶನಿವಾರ ಅವ್ರು ಪೇಮೆಂಟ್ ಕರೆಕ್ಟ್. ಗಂಡಸರು ಕೈ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ದಾರಿಯಲ್ಲಿ ಬೇರೆ ಬೇರೆ ಅಂಗಡಿ ಸಿಕ್ಬಿಡೋರು ಗಂಡಸರಿಗೆ, ಆ ಕಡೆ ಮಾಲ್ ಕೊಡೋರು. ಅದು ಮಕ್ಕಳ ಹೆಸರಲ್ಲಿ ಆಗಬಾರ್ದು ಅಂತ ಹೇಳಿ ಹೆಣ್ಣು ಮಕ್ಕಳು ನೀವೆಲ್ಲರೂ ಒಳ್ಳೆ ಟೀಚರ್ಸ್, ನೀವು ನಾನು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅವತ್ತು. ಯಾಕಂದ್ರೆ ಅನಿವಾರ್ಯವಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು, ಇಲ್ಲಿ ಶಿಕ್ಷಣ ಕೊಡಬೇಕು. ಬಂಗಾರಪ್ಪಾಜಿ ರಾಜ್ಯದ ಮುಖ್ಯಮಂತ್ರಿ ಅವರು, ವಕೀಲರಾದ್ರು, ಎಲ್ಲ ಅವರು ಕೂಡ ತುಮಕೂರಲ್ಲಿ ಓದಿದ್ರು ಸರ್ಕಾರಿ ಶಾಲೆಯಲ್ಲಿ. ನಾವು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಶಿಕ್ಷಕರ ದಿನಾಚರಣೆ ಇವತ್ತು ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದೆ. ಬೇರೆಯವರು ಗೌರವ ಕೊಡಿ, ಬೇರೆಯವರು ಗೌರವ, ಎಲ್ಲರೂ ಶಿಕ್ಷಕರ ಕೆಲಸ ಕಾರ್ಯಗಳ ಜೊತೆಗೆ ನಿಮ್ದು 7th ಪೇನು ಕೂಡ ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬ್ರೆ, 6ನೇ ಪೇ ಸ್ಕೇಲ್ ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬ್ರು ಮುಂಚೆ ಇರ್ಬೇಕಾದ್ರೆ. ಹೌದನ್ನು ಹೇಳಿ ಕೂಡ ಇನ್ಯಾರು ಬೇರೆಯವ್ರಿಗೆ ಕೊಟ್ರ? ನಾವು ಬೇರೆಯವ್ರಿಗೆ ಪ್ರಶ್ನೆ ಮಾಡಲ್ಲ, ಆದ್ರೆ ಯಾರು ನಿಮಗೆ ಸಹಕಾರ ಮಾಡ್ತಾರೆ? ಇದು ಬಡವರ ಮನೆಯಲ್ಲೂ ಕೂಡ ಬೆಳೆದಾಕಬೇಕು. ಯಾಕಂದ್ರೆ ನೋಡಿದ್ವಿ ಹಲ್ಗೇರಿ ಅಂತ ಹೇಳಿ ನಾವು ರಾಣೆಬೆನ್ನೂರಿಂದ ಲೆಫ್ಟ್ ಬಂದ್ರೆ ನಮ್ಮ ಕೂಡ ಇದಕ್ಕೆ ಹೋಗ್ಬೇಕಾದ್ರೆ, ಯಾಕಂದ್ರೆ ಪ್ರಣಾಳಿಕೆ ಬರೀಬೇಕಾದ್ರೆ ಪ್ರಣಾಳಿಕೆ ಉಪಾಧ್ಯಕ್ಷ ಮೊನ್ನೆ ಚುನಾವಣೆಗಿಂತ ಮುಂಚೆ ನಿಮ್ಮೆಲ್ಲ ಬಂದಿರ್ತದೆ. ನಾವೆಲ್ಲ ನಮ್ಮ ಬಸವರಾಜ್ ಅವರು ಅವರೆಲ್ಲ ಅಲ್ಲೆಲ್ಲಿ ಬೇರೆ ಬೇರೆ ಕಡೆ ಬಂದಿದ್ರು ಗೊತ್ತಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ಬಸವರಾಜ್ ಅವ್ರದ್ದೆಲ್ಲ ಫೋಟೋ ಗೀಟ ಹಾಕಿದ್ದು, ಅಪ್ಪ ನಮ್ಮ ಓಟ್ ಹಾಕ್ಬಿಟ್ಟು ಬಸವರಾಜ್ ಅವ್ರ ಗೆಲ್ಸ್ರಿ, ನಿಮ್ಗೆ ₹2,000 ಶಕ್ತಿ ಯೋಜನೆ, ಯುವ ನಿಧಿ, ಮತ್ತೆ ಅಕ್ಕಿ 10 kg, ಮತ್ತೆ ನಿಮ್ಮ ಮನೆ ಬೆಳಕು ಈ 200 ಯೂನಿಟ್ ಕೊಡ್ತೀವಿ ಅಂತ ನಾವೆಲ್ಲ ಹೇಳಿದ್ರು. ಪ್ರಣಾಳಿಕೆ ಹೇಳಿ 21 ನಡೆಸ್ಕೊಂಡಿದ್ದೀವಿ. ಇವತ್ತು ನೀವು ನಂಬಲ್ಲ, ಆ ಪ್ರಣಾಳಿಕೆ ಬರೀತಕ್ಕಂಥ ಸಂದರ್ಭದಲ್ಲಿ ಅವತ್ತು ಆ ಮಾತನ್ನು ನಾನು ಮೊನ್ನೆ ಗೃಹ ಸಚಿವರು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ₹2,000 ನೀವು ಶಕ್ತಿ ಯೋಜನೆ ಆಗಲಿ ಇವೆಲ್ಲ ಕಾರ್ಯಕ್ರಮದ ಜೊತೆ
OPS ಕೂಡ ನಾವು ಮಾಡ್ತೀವಿ. ಎಲ್ಲರೂ ಕೂಡ ಸರ್ಕಾರಿ ನೌಕರರೆಲ್ಲ ಬಂದು ನೀವು ವೋಟ್ ಫಾರ್ OPS ಅಂತ ಒಂದು ಆಂದೋಲನ ಮಾಡಿದ್ರು. ಅದರಲ್ಲಿ ಇಡೀ ರಾಜ್ಯದಲ್ಲಿ 40% ಸರ್ಕಾರಿ ನೌಕರರು ಎಲ್ಲಿದ್ದಾರೆ ಅಂದ್ರೆ ನನ್ನ ಇಲಾಖೆಗಳಿದ್ದಾರೆ, ಅವರ ಸೇವೆ ಮಾಡ್ತಕ್ಕಂಥ ಭಾಗ್ಯ ಅದಕ್ಕೆ ಇನ್ನೊಂದು OPS ಬರ್ತದೆ ಸ್ವಲ್ಪ ಜಾಸ್ತಿ ಇದೆ. ಬಟ್ ಆಕ್ಚುಲಿ ಅದು ಮಾಡಬೇಕು. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀನಿ, ಇಲ್ಲ OPS ನೀವು ಅದು ಮಾಡಬೇಕಾಗುತ್ತೆ, ಯಾಕಂದ್ರೆ ನಾವು ಪ್ರಣಾಳಿಕೆಗಳನ್ನು ಹಾಕಿದ್ದೀವಿ. ಅದು ಹಾಕಬೇಕಾದ್ರೂ ಕೂಡ ನಾವೆಲ್ಲರೂ ಕೂಡ ಮಾನ್ಯ ಪರಮೇಶ್ವರ್ ಅದಕ್ಕೆ ಅಧ್ಯಕ್ಷ ಆಗಿದ್ರು, ನಾವು ಉಪಾಧ್ಯಕ್ಷ ಆಗಿದ್ವಿ, ಅದನ್ನು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ ಹಂಗೇರಿ ನಾನು ಒಂದು ಮೊದಲು ನೋಡ್ತಾ ಇದ್ದೆ, ಮನೆ ಚಿಕ್ಕದಿರ್ತದೆ ಒಂದು ಚಿಕ್ಕ ಇಟ್ಟು ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ. ನಮ್ಮಲ್ಲಿ 2 ಏತ ನೀರಾವರಿ ಯೋಜನೆಗಳಿದೆ. ಆ 2 ಏತ ನೀರಾವರಿ ಯೋಜನೆಗಳಿಗೆ ಹೊರತುಪಡಿಸಿ ಉಳಿದಂತ ಸುಮಾರು ಸಣ್ಣ ಪುಟ್ಟ ಕಟ್ಟೆಗಳು ಸೇರಿ 66 ಕೆರೆಗಳಿದೆ. ಅವನ್ನು ಸೇರಿ 42 ಕೆರೆ ಯೋಜನೆ ಹೆಸರಿದ್ರು ಸಹ 66 ಕಟ್ಟೆಗಳು ಸೇರಿ 66 ಕೆರೆ ಕಟ್ಟೆಗಳನ್ನೆಲ್ಲ ತುಂಬಿಸೋ ಒಂದು ಯೋಜನೆ ಮಾಡಿ ಈಗಾಗಲೇ 365 ಕೋಟಿ ಅನುದಾನ ತಂದು ಇಂದಿನ ಸದ್ಯದಲ್ಲೇ ಟೆಂಡರ್ ಗುದ್ದಿ ಪೂಜೆ ಮಾಡೋ ಒಂದು ಕಾರ್ಯಕ್ರಮನ ಈಗಾಗಲೇ ಮೊದಲನೇ ಆದ್ಯತೆ ಏನು ಕೊಟ್ಟಿದೆ ಅದನ್ನ ಜಾರಿಗೆ ತಂದಿದೆ. ಅದೇ ರೀತಿ 2ನೇ ಆದ್ಯತೆ ನಮ್ಮ ರೈತರಿಗೆ ಬೇಸಿಗೆ ಸಂದರ್ಭದಲ್ಲಿ ವಿದ್ಯುತ್ತಿನ ವ್ಯತ್ಯಾಸ ಆಗ್ತಾ ಇದೆ. ಆ ವಿದ್ಯುತ್ ವ್ಯತ್ಯಾಸ ಆಗಿ 3 ತಾಸು 4 ತಾಸು ಕರೆಂಟ್ ಕೊಡೋದು ಬೇಡ, 8 ತಾಸು ಕೊಡಬೇಕು. 8 ತಾಸಿನ ಹಗಲೊತ್ತೇ ಕೊಡಬೇಕು ಅನ್ನೋ ಒಂದು ಗುರಿ ಇದೆ. ರಾತ್ರಿ ಹೊತ್ತು ಅನ್ನೋ ಸಂದರ್ಭದಲ್ಲಿ ಹುಳ ಒಬ್ಬಡೆ ಅವು ಇಂಥ ಒಂದು ಕೆಲಸದ್ದು ರೈತರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ಹಗಲೊತ್ತೇ ನಾವು 8 ತಾಸು ಕರೆಂಟ್ ಕೊಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡಿದೆ. ಅದೇ ರೀತಿ ಕುಸುಮ್ ಯೋಜನೆಯಡಿ 33 ಮೆಗಾವ್ಯಾಟ್, ನಮಗೆ ದಿನಕ್ಕೆ 66 ಮೆಗಾವ್ಯಾಟ್ ಬೇಕು ಚೆನ್ನಗಿರಿ ವ್ಯಾಪ್ತಿಯ ನಮ್ಮ ರೈತರಿಗೆ. 33 ಮೆಗಾವ್ಯಾಟ್ ಸೋಲಾರ್ ನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ನಮ್ಮ ವಿದ್ಯುತ್ ಅನ್ನ ನಾವೇ ಬಳಕೆ ಮಾಡ್ಕೊಳ್ಳೋ ಒಂದು ಸ್ಕೀಮ್ ನ ವಿದ್ಯುತ್ ಇಲಾಖೆಯಲ್ಲಿ ಈಗಾಗಲೇ ಅಂಗೀಕರಿಸಿ ಈಗಾಗಲೇ 5 ಮೆಗಾವ್ಯಾಟ್ ಅಲ್ಲೇ ನಾವು ವಿದ್ಯುತ್ ಅನ್ನು ಸರ್ಕಾರ ಕೊಡ್ತಾ ಇದ್ದೀವಿ. ಈ ರೀತಿ ಯೋಜನೆಗಳನ್ನ 3ನೇ ಯೋಜನೆ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆ ಬಹಳಷ್ಟು ನನಗೆ ಬೇಸರದ ಸಂಗತಿ ಅಂದ್ರೆ ನಾನು ಗೆದ್ದಂತ ಸಂದರ್ಭದಲ್ಲಿ ಹೋದಂತ ಸಂದರ್ಭಗಳು ಶಾಲೆಗಳಲ್ಲಿ ಸುಮಾರು ಶಾಲೆಗಳು ತುಂಬಾ ಅಂದ್ರೆ ಉದಾಹರಣೆಗೆ ಮಟ್ಟಿ ಸ್ಕೂಲ್ ಬೇಯಿಸಿದ್ರು ಇದರಲ್ಲಿ ಇದ್ದಾರೆ. ಮಟ್ಟಿ ಸ್ಕೂಲಲ್ಲಿ ಏನಿದೆ ವ್ಯವಸ್ಥೆ ನಿಜವಾಗ್ಲೂ ನಾನು ನೀವೇನಾದ್ರು ನೋಡ್ಬಿಟ್ರೆ ಅಲ್ಲೇ ಬುದ್ಧಿ ಪೂಜೆ ಮಾಡಿ ಹೋಗ್ಬೇಕು. ಆ ರೀತಿ ವ್ಯವಸ್ಥೆ ಒಂದು ರೂಮ್ಗಳಿದೆ ಅಂದ್ರೆ ಹಂಚ್ಕೊಂಡು ಮೇಲಿನ ಬೀಳಾದ ವ್ಯವಸ್ಥೆ, ಮುಂದ್ಗಡೆ ಗುಡ್ಡಿ ಗುಡಗಳು ಕಾಂಪೌಂಡ್ ಏನಾದ್ರು ರೆಡಿಮೇಡ್ ಕಾಂಪೌಂಡ್ ಹಾಕಿದ್ರೆ ಮಕ್ಕಳೇನಾದ್ರು ಅಡ್ಕಂತ ಹೋಗೋದು ಜೋತರ ಮೈ ಮೇಲೆ ಬೀಳಬಿಟ್ಟು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ಬೇಕು. ಆ ಒಂದು ವ್ಯವಸ್ಥೆ ಇತ್ತು, ಅದನ್ನ ಬಗೆಹರಿಸಿ ಜಾಗದ ಇಶ್ಯೂ ಇತ್ತು, ಅದನ್ನ ಬಗೆಹರಿಸಿ ಒಂದು ಉರ್ದು ಶಾಲೆಗೆ 4 ರೂಮು, ಕನ್ನಡ ಶಾಲೆಗೆ 4 ರೂಮು ವ್ಯವಸ್ಥೆನ ಮಾಡಿ ಸಂಪೂರ್ಣ ಮಾದರಿ ಶಾಲೆಗೆ ಮಾಡಬೇಕು ಒಂದು ಗುರಿ ತಗೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲೇ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಮುಂಚಿಂದ ಮಾತಾಡ್ತಂತ ಬಂದೆ. ಇಲ್ಲಿವರೆಗೂ ವಿವೇಕ ಯೋಜನೆಯಲ್ಲಿ 41 ಹೊಸ ಕೊಠಡಿಗಳನ್ನ ಈಗಾಗಲೇ ಪೂಜೆ ಮುಗಿಸಿದೀವಿ, ಉದ್ಘಾಟನೆ ಮಾಡಿ ಈಗಾಗಲೇ ಬಳಕೆಗೆ ಮಾಡಿಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಏನ್ ಕಳೆದ ಬಾರಿ ಮುಖ್ಯಮಂತ್ರಿಗಳ ಯೋಜನೆ ಅಡಿ ಸುಮಾರು 2 ಕೋಟಿ ವೆಚ್ಚದಲ್ಲಿ 3 ಕೋಟಿ ವೆಚ್ಚದಲ್ಲಿ 17 ಹೊಸ ಶಾಲೆಗಳನ್ನ ಈಗಾಗಲೇ ತಂದು ಕೆಲಸನೂ ಅದೇ ಮುಗಿಯ ಅಂತ ಬಂದಿದೆ. ಅಷ್ಟೇ ಅಲ್ಲ, ಈಗ ತಾನೇ ನಮ್ಮ ಮುಖ್ಯಮಂತ್ರಿ 50 ಕೋಟಿ ಕೊಡ್ತೀನಿ ಅಂದ್ರು, ಅದ್ರಲ್ಲಿ ಸುಮಾರು 80-85 ರೂಮ್ಗಳನ್ನ ಹಾಕಿದ್ರು. ಸುಮಾರು 80-85 ರೂಮ್ಗಳು ಯಾವುದೇ ಶಾಲೆಗೆ ಅವ್ರ ಸ್ಟ್ರೆಂತ್ ಪ್ರಕಾರ ಎಷ್ಟು ಇರಬೇಕು ಅನ್ನೋದನ್ನ ಮನಗಂಡು ಸುಮಾರು 85 ರೂಮ್ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಇನ್ನೊಂದು 40-50 ರೂಮ್ ಬೇಕಾಗಿದೆ. ಅಂದ್ರೆ ಅಷ್ಟು ವ್ಯವಸ್ಥೆ ಕೆಟ್ಟಿತ್ತು. ಮೊದಲಿಗೆ ಈಗ ಮನವಿ ಮಾಡ್ತೀನಿ ಎಲ್ಲ ಶಿಕ್ಷಕರ ಪರವಾಗಿ ಜೊತೆ ನಮ್ಮ ಚೆನ್ನಗಿರಿ ಸಂಸ್ಥಾ ಮಕ್ಕಳ ಪರವಾಗಿ ನೀವು 40-50 ರೂಮ್ ಬೇಕು. ಈ ವರ್ಷನೇ ಕೊಟ್ರೆ ನನ್ನ 3ನೇ ಆದ್ಯತೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀನಿ. ಅದನ್ನ ಈ ವರ್ಷಕ್ಕೆ ಆಗ್ತದೆ. 4ನೇ ಒಂದು ವ್ಯವಸ್ಥೆ ಏನಂದ್ರೆ ಹಾಸ್ಪಿಟಲ್. ಇದು ಮುಗಿದ ಮೇಲೆ ಹಾಸ್ಪಿಟಲ್ ಬಹಳಷ್ಟು ಇನ್ನೂ ಒಂದು ಬದಲಾವಣೆ ತರದಿದೆ. ಅಲ್ಲಿ ಆಮೇಲೆ ಬರ್ತೀನಿ. ಈಗ 3ನೇ ವ್ಯವಸ್ಥೆಗೆ ಮಾನ್ಯ ಮಂತ್ರಿಗಳೇ ಬಂದಿದ್ದಾರೆ. ಇದು ಮಂತ್ರಿಗಳು ಅನ್ನೋದಕ್ಕಿಂತ ಹೆಚ್ಚಿನ ನಮ್ಮ ಅಣ್ಣ ಅಂದ್ರೆ ನನಗೆ ತಪ್ಪಾಗಲ್ಲ, ಯಾಕೆಂದ್ರೆ ಅಷ್ಟು ನನಗೆ ಅವರು ಸಹಕಾರ ಕೊಡ್ತಾ ಬಂದಿದೆ. ಅದೇ ರೀತಿ ಅಣ್ಣ ರಾತ್ರಿ ಶಾಲೆ ಅನ್ಬಾರ್ದು ಅಂತ ಹೇಳಿದ್ರೆ ಸಂಜೆ ಶಾಲೆಗಳನ್ನ ಈಗಾಗಲೇ ಸ್ಟಾರ್ಟ್ ಮಾಡಿ ಸುಮಾರು ನಮ್ಮ ಸಂಜೆ ಶಾಲೆಗಳಲ್ಲಿ ಓದಿದಂತ 2 ವಿದ್ಯಾರ್ಥಿಗಳು 625ಕ್ಕೆ 624, 622 ಅಂಕ ಇದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಮಕ್ಕಳು 625ಕ್ಕೆ ನಮ್ಮ ಸರ್ಕಾರಿ ಉರ್ದು ಶಾಲೆಯ ಕೆರೆಬಿಂಚಿಯ ಐಜಾ ಫಾತಿಮಾ ಅನ್ನೋ ಒಂದು ಬಾಲಕಿ ಸುಮಾರು 625ಕ್ಕೆ 624 ಅಂಕಗಳನ್ನು ಗಳಿಸಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ಆ ಶಾಲೆಯಲ್ಲಿ ಪಾಠ ಮಾಡಿದಂತ ಶಿಕ್ಷಕಿ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿದೆ.
ಒಂದು ವೇಳೆ ನಾವು ಭಾಷಣ ಮಾಡ್ಬೋದು, ಮಂತ್ರಿಗಳು ಅನುದಾನ ಕೊಡ್ಬೋದು, ಆದ್ರೆ ಅನುದಾನ ಈ ಭಾಷಣ ನಾನು ಏನ್ ಮಾಡ್ಬೇಕು ಅಂತ ಏನ್ ಭಾಷಣ ಮಾಡೋ ಹೋಗ್ತೀನಿ ಅದು ಜೊತೆಗೆ ನಮ್ಗೆ ಶಾಲೆ ಬೇಕಾದಂತ ಅನುದಾನ ನಾವಿಬ್ರು ಕೊಡ್ಬೋದು ಸರ್ಕಾರದಿಂದ. ಆದ್ರೆ